ಪರಶುರಾಮನ ಪಾಪ ಕಳೆದ ಪುಣ್ಯಕ್ಷೇತ್ರವಿದು. ರಾಮೇಶ್ವರ ದೇವ ನೆಲೆಸಿದ ದಿವ್ಯ ಕ್ಷೇತ್ರವಿದು. ಪರಶುರಾಮನ ಪಾಪ ಕಳೆದ ಪುಣ್ಯಕ್ಷೇತ್ರವಿದು. ರಾಮೇಶ್ವರ ದೇವ ನೆಲೆಸಿದ ದಿವ್ಯ ಕ್ಷೇತ್ರವಿದು. ರಾಮೇಶ್ವರ ರಾಮೇಶ್ವರ ತೀರ್ಥಹಳ್ಳಿಯ ಕ್ಷೇತ್ರದೊಡೆಯ ರಾಮೇಶ್ವರನೇ. ತುಂಗ ತೀರದಿ ನೆಲೆಯ ನಿಂತ ರಾಮೇಶ್ವರನೇ. ವರುಷದಲ್ಲಿ 2 ಬಾರಿ ರಥವನೇರುವನು. ಭಕ್ತ ಜನರ ಮೊರೆಯ ಕೇಳಲು ಧರೆಗೆ ಇಳಿದವನು. ಬಿಲ್ವ ಪತ್ರೆ ಶುದ್ಧ ಭಕ್ತಿಗೆ ಒಲಿಯುವ ಒಡೆಯ. ಬಿಲ್ವ ಪತ್ರೆ ಶುದ್ಧ ಭಕ್ತಿಗೆ ಒಲಿಯುವ ಒಡೆಯ. ಕಾವಲಾಗಿ ಕಾಯುತಿಹನು ನಮ್ಮ ಈ ಧರೆಯ. ರಾಮೇಶ್ವರ ರಾಮೇಶ್ವರ ತೀರ್ಥಹಳ್ಳಿಯ ಕ್ಷೇತ್ರದೊಡೆಯ ರಾಮೇಶ್ವರನೇ. ತುಂಗ ತೀರದಿ ನೆಲೆಯ ನಿಂತ ರಾಮೇಶ್ವರನೇ. ಬೆಳಗುತ್ತಿರುವ ಬೆಳಕಿನಂತೆ ಬದುಕ ಬೆಳಗಿಸು ನೀ. ಮನುಜ ಕುಲದ ಸತ್ಯ ಮಾರ್ಗದಿ ನಿತ್ಯ ನಡೆಸುತ್ತನೀ. ರಾಮೇಶ್ವರ ಎಂಬ ನಾಮ ಜಪಿಸುತ್ತಾ ಇರಲು. ರಾಮೇಶ್ವರ ಎಂಬ ನಾಮ ಜಪಿಸುತ್ತಾ ಇರಲು. ಕೈಲಾಸವೇ ಕಣ್ಣ ಮುಂದೆ ತೆರೆದು ನಿಂತಿರಲು. ರಾಮೇಶ್ವರ ರಾಮೇಶ್ವರ ತೀರ್ಥಹಳ್ಳಿಯ ಕ್ಷೇತ್ರದೊಡೆಯ ರಾಮೇಶ್ವರನೇ. ತುಂಗ ತೀರದಿ ನೆಲೆಯ ನಿಂತ ರಾಮೇಶ್ವರನೇ. ಪರಶುರಾಮನ ಪಾಪ ಕಳೆದ ಪುಣ್ಯಕ್ಷೇತ್ರವಿದು. ನೀವು ನಿಂತ್ಕೊಳ್ಳಿ ಎಲ್ಲ ಜನ ತಮ್ಮಂದರು. ತಾವರೆಕೆರೆಯಲ್ಲಿ ರಾಮೇಶ್ವರ, ಪಕ್ಕದಲ್ಲಿ ಸಿದ್ದೇಶ್ವರ, ಮೊದಲಿ ರಾಮೇಶ್ವರ, ಬಿದರಳ್ಳಿಯಲ್ಲಿ ಬತ್ತೇಶ್ವರ, ಇಲ್ಲಿ ವಾಗಡದ ರಾಮೇಶ್ವರ. ಇವರು 4 ಜನ ಅಣ್ಣತಮ್ಮಂದರು. ಇವರಿಗೆ ಈ ಶಿವಾರದಲ್ಲಿ ಸಿದ್ದಪ್ಪ ಅಂತ ಒಬ್ಬ ಇದ್ದ. ಅವ್ರೇನು ಮಾಡಿದ್ರೆ ಇವ್ರ ಹತ್ರ ಬಂದು ಸಿಡಿಲು ಮರ ಬೇಕು ಅಂತ ಕೇಳುತ್ತಿದ್ದೆ. ಈ ರಾಮೇಶ್ವರ ಎಲ್ಲರಿಗೂ ದೊಡ್ಡವರು, ತಾವರೆಕೆರೆ ರಾಮೇಶ್ವರ ತಗೊಂಡೋಗಪ್ಪ ಅಂತ ಹೇಳಿದಂತೆ. ಇವರೆಲ್ಲರೂ ಬೇಡ ಬೇಡ ಅಂತ ಅಣ್ಣತಮ್ಮದೆಲ್ಲ ಬೇಡ, ಅವ್ರು ಕೊಡಲ್ಲ, ಅವ್ನು ಕೆಟ್ಟವನು ಅಂತ ಕೊಟ್ಬಿಟ್ಟ. ಅವ್ರು ತೊಗೊಂಡೋದ್ರು, ಉಪಯೋಗಿಸ್ಕೊಂಡ್ರು. ಉಪಯೋಗಿಸ್ಕೊಂಡಾದ್ಮೇಲೆ 6 ತಿಂಗಳು, ವರ್ಷ, 2 ವರ್ಷ, 3 ವರ್ಷ ಆಯಿತು. ಅವರು ಇವ್ರಿಗೆ ಸಿಡಿಲು ಮರ ಬೇಕಾಗಿತ್ತು. ಮತ್ತು ಸಿಡಿಲು ಮರ ಕೇಳೋಕಂದ್ರೆ ಅದೇನೋ ತಗೊಳೋರು ಅಂತ. ಅದು ಬೇರೆ ಊರು ಬಿಟ್ಟಿತ್ತು. ಎಷ್ಟು ಜೊತೆ ಎತ್ತಿರು ಕೊಂಡ್ರೂ ಹೇಳಿದ್ರು ಬರಲಿಲ್ಲ. ಆವಾಗ ಇವ್ರಿಗೆಲ್ಲ ಕೋಪ ಬಂದ್ಬಿಟ್ಟು, ನಾವು ಬೇಡ ಅಂದರೂ ನೀನು ಕೊಟ್ಟಿದೀಯಾ ಅಂತ ಅಂದ್ಬಿಟ್ಟು ಆವಾಗ ಬತ್ತಪ್ಪ ಅನ್ನೋನು ಮುನ್ಸ್ಕೊಂಡು ಬಿದ್ರಳಿದ್ದಾಗ ಹೋಗ್ತಾ ಇದ್ದ. ಆವಾಗ ತಾವರೆಕೆರೆ ರಾಮೇಶ್ವರ ಬಂದು, ಇಲ್ಲ ನೀವು ಹೋಗ್ಬೇಡ, ನೀನು ಇಲ್ಲೇ ಇರು, ನಾವು ಎಲ್ಲ ಒಟ್ಟಿಗೆ ಇರೋಣ, ನಿನಗೆ ಫಸ್ಟ್ ಪೂಜೆ ಮಾಡ್ತೀರಿ ಅಂತ ಅಲ್ಲಿನ ಬಿದರಳ್ಳಿಯಲ್ಲಿ ಬಿದಿರು ಮಳೆಯಲ್ಲಿ ಅವನು ಅಲ್ಲಿ ನೆಲೆಸಿದ. ಅದಾದಮೇಲೆ ವಾಗಡದಲ್ಲಿ ರಾಮೇಶ್ವರ ಮುನ್ಸ್ಕೊಂಡು ಹೋಗ್ತಾ ಇದ್ದ. ಇಲ್ಲಿ ಬಂದು ಈ ಕಾಡಲ್ಲಿ, ವಾಗಡದ ಕಾಡಲ್ಲಿ ಇವನ್ನ ತಡೆದು ಹಿಡಿದ್ರು. ಈತನೇನು ಮಾಡಿದೆ, ವರದರಾಯ ಸ್ವಾಮಿ ದೇವಸ್ಥಾನ ಪಕ್ಕದಲ್ಲಿ ಇವ್ರಿಗೊಂದು ಗುಡಿ ಕಟ್ಟಿ ಪೂಜೆ ಮಾಡ್ತಾಯಿದ್ರು. ಪೂಜೆ ಮಾಡ್ತಾ ಮಾಡ್ತಾ ಒಂದು ಏನೋ ಭಿನ್ನ ಆಗಿ
ಕಾಡಿಗೆ ಬಂದ್ಬಿಟ್ಟ. ಯಾರು ನಮ್ಮ ವಾಗಡ ರಾಮೇಶ್ವರ ಕಾಡಿಗೆ ಬಂದಾಗ ನಮ್ಮ ದೇವರಿಲ್ಲ ಅಂತ ನಮ್ಮ ಹುಡುಗರೆಲ್ಲ ಅಂದ್ಕೊಳ್ತಾ ಇದ್ರು. ಆವಾಗ ಒಂದು ಮುಸಲ್ಮಾನರ ಹಸು ಒಂದು ಅದಕ್ಕೆ ಹಾಲು ಕೊಡ್ತಾ ಇದ್ದಾರೆ ಹುತ್ತಕ್ಕೆ ಹಾಲು ಕೊಡ್ತಾ ಇರ್ಬೇಕಾದ್ರೆ ಅವ್ರು ಬಂದು ನೋಡಿದ್ರೆ ಅದು ಹಾಲು ಕೊಡ್ತಾ ಇದೆ, ಏನೋ ದೇವರಿದೆ ಅಂತಾಗ ಅವಾಗ ನಮ್ಮ ಗುರುರಾಯ ನಮ್ಮ ಯಜಮಾನರಿಗೆ ಹೇಳಿದಾಗ ಅವ್ರ ಕಣೆ ಕೇಳಿದಾಗ ಇಲ್ಲ ವಾಗಡ ರಾಮೇಶ್ವರ ಹುತ್ತಲ್ಲಿದ್ದಾನೆ ಅಂತ. ಆವಾಗ ಈ ಕಾಡಲ್ಲಿ ಒಂದು ಸಣ್ಣದೊಂದು ಗುಡಿ ಕಟ್ಕೊಂಡು ಪೂಜೆ ಮಾಡ್ತಾ ಇದ್ರು ನಮ್ಮ ಹಿರಿಯರು. ಇದಾದಮೇಲೆ ಈ 4 ಜನ ಪೈಕಿ ಒದ್ಲಿ ರಾಮೇಶ್ವರರು ಹೊರಲಾಡ್ಕೊಂಡು ಹೋಗಿ ಅಲ್ಲಿ ಬಾಣಮಕ್ಕಳಲ್ಲಿ ನಿಲ್ಲಿಸಿದ್ರು. ಅವನಿಗೂ ಅಲ್ಲಿ ಪೂಜೆ ಮಾಡ್ತೀವಿ ಅಂತ ಅವರು ತೀರ್ಮಾನ ಮಾಡಿದ್ರು. ಹೀಗೆ ಈಗ 5 ವರ್ಷಕ್ಕೆ 9 ವರ್ಷಕ್ಕೆ ಒಂದ್ಸತಿ ದೊಡ್ಡ ಜಾತ್ರೆ ನಡೀತದೆ. ದೊಡ್ಡ ಜಾತ್ರೆ ಆದಾಗ ಮೊದಲು ಈಗ ಬಿದರಳ್ಳಿನಲ್ಲಿ ಬದ್ದೇಶ್ವರ ಮಾಡ್ತೀರಿ, ಆಮೇಲೆ ವಾಗಟಕ್ಕೆ ರಾಮೇಶ್ವರ ಮಾಡ್ತೀರಿ. ಈ ವಾಗಡದ ರಾಮೇಶ್ವರನ ಮಹಿಮೆನೇ ಇಷ್ಟು. ಎಂಥ ಮಹಿಮೆ ಅಂತಂದರೆ ಇಲ್ಲಿ ಏನಾದರೂ ಕಳ್ತನ ಅಂದರೆ ಈ ವಾಗಡದವರು ಯಾರಾದರೂ ಏನಾದರೂ ತೊಗೊಂಡ್ರೆ ಅವ್ರಿಗೆ ತೋರಿಸ್ತಾರೆ ದೇವರು. ಅವ್ರು ತಂದು ಇಲ್ಲೇ ಇಟ್ಬಿಡ್ತಾರಪ್ಪ ನಿಮ್ಗೆ ನಮಸ್ಕಾರ ಇಲ್ಲಿ ಇಟ್ಬಿಟ್ಟಿದ್ದೀರಿ, ನಿಮ್ಮ ದೇವ್ರದ್ದು ಕದಿಯಲ್ಲ ಅಂತ. ಮೊನ್ನೆ ಉದಾಹರಣೆಗೆ ಇಲ್ಲಿ 87 ಕಂಬ ಲೈಟ್ ಕಂಬ ಹಾಕಿದ್ರು. ಅದರಲ್ಲಿ ಒಬ್ಬರು ನಮ್ಮ ಇದರಲ್ಲಿ ಹಾಕ್ಬಿಟ್ಟಿದ್ದೀರಿ, ನಮ್ಮ ಜಮೀನಲ್ಲಿ ಹಾಕ್ಬಿಟ್ಟಿದ್ದೀರಿ ಅಂತ ನಾವು ಹಾಕಿರ್ಲಿಲ್ಲ. ಅವರು ಬಂದು ಕಂಬ ಹೊಡೆದಾಕಿದ್ಮೇಲೆ ಅವ್ರಿಗೂ ಒಂದು ಅನುಭವ ಆಯಿತು, ಹೊಡಿಬಾರ್ದಾಗಿತ್ತಪ್ಪ ಅಂತಂದ್ಬಿಟ್ಟು ಅಷ್ಟು ಇದು ತೋರಿಸ್ತಾರೆ. ಇಷ್ಟು ಮಹತ್ವ ಇದೆ ವಾರ್ಡ್ ದೇವಸ್ಥಾನದಲ್ಲಿ. ಇದಿಷ್ಟು ಸಮಯ ನಮ್ಮ ಕಾಗಡದಲ್ಲಿ ಮುಂಚೆ ಕಾಡಲ್ಲಿತ್ತು ಅಂತಾರಲ್ಲ, ಅವತ್ತಿಂದನೂ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ರು. ಅದಾದಮೇಲೆ ನಮ್ಮ ತಾತ ಚಿಕ್ಕದೊಂದು ದೇವಸ್ಥಾನ ಕಟ್ಟಿದ. ನಮ್ಮ ತಾತನ ತಾಯಪ್ಪ ಅಂದ್ಬಿಟ್ಟು ಯಜಮಾನ್ ತಾಯಪ್ಪ ಅಂದ್ಬಿಟ್ಟು ಅವರೇ ಗೌಡರು. ಈಗ ಈ ದೇವಸ್ಥಾನದ ಗೌಡರು ಅವರೇ. ಹುಡುಗರು ತುಂಬ ಕಡಿಮೆ, 35 ಜನ ಇರೋರು ಅಷ್ಟೇ, ನಾವೆಲ್ಲ ಜಾಸ್ತಿ ಜನ ಇಲ್ಲ. ಈ ದೇವಸ್ಥಾನ ಕಟ್ಟಿದಾದ್ಮೇಲೆ ನಾವು ನಮ್ಮ ತಾತ ವಯಸ್ಸಾದ್ಮೇಲೆ ನಾವು ಮುಂದಕ್ಕೆ ಬಂದ್ವಿ. ನಾವೆಲ್ಲ ಮುಂದಕ್ಕೆ ಬಂದು ಆಮೇಲೆ ನಮ್ಮಲ್ಲೇ ಒಬ್ಬರು ಅಗಸಳ್ಳಿ ಚಂದ್ರು ಅಂತ ಒಬ್ಬ ಹುಡುಗ, ಅಣ್ಣ ದೊಡ್ಡ ದೇವಸ್ಥಾನ ಕಟ್ಟೋಣ, ಪ್ರಯತ್ನ ಪಡೋಣ, ನಮ್ಮ ಹತ್ರ ಕಾಸಿಲ್ಲಪ್ಪ ಅಂದೆ. ಆದರೂ ಭೂಮಿ ಪೂಜೆ ಮಾಡಿದ್ರಿ. 9/2/2014 ಭೂಮಿ ಪೂಜೆ ಮಾಡಿದ್ರಿ. ಭೂಮಿ ಪೂಜೆ ಮಾಡಿ ಹಿಂಗೆ ಎಲ್ಲರೂ ಹಾಕ್ಕೊಂಡ್ರಿ. ನಾವು ಅಮೌಂಟ್ ಹಾಕ್ಕೊಂಡು ಇಷ್ಟು ದೊಡ್ಡ ದೇವಸ್ಥಾನ ಕಟ್ಟಬೇಕಂದ್ರೆ ಕರೆಕ್ಟಾಗಿ 9/2/2015 ಉದ್ಘಾಟನೆ ಮಾಡಿದ್ರಿ. ಅಂದರೆ 1 ವರ್ಷಕ್ಕೆ 1.5 ಕೋಟಿ ರೂಪಾಯಿ ದೇವಸ್ಥಾನ ಆಯಿತು. ಅಂದರೆ ಈ ದೇವರಲ್ಲಿ ಪವಾಡ ಏನಂದರೆ, ಇದು ಮೊದಲು ಕಾಡಾಗಿತ್ತು. ಇಲ್ಲಿ ಬಂದು ಕೆಲಸ ಮಾಡೋರಿಗಾಗಲಿ ಹೋಗೋರಿಗಾಗಲಿ ಬರುವವರಿಗೆ ಭಕ್ತಿಯಿಂದ ಬಂದರೆ ಏನೂ ತೊಂದರೆ ಆಗ್ತಾ ಇರಲಿಲ್ಲ. ಕಾಡಿದ್ರೂ ತೊಂದರೆ ಆಗ್ತಾ ಇರಲಿಲ್ಲ. ಹಾವು ಮತ್ತು ಕೆಟ್ಟುಳುಗಳು ಮತ್ತೊಂದು ಏನು ಹೋದ್ರೂ ಆಗ್ತಾ ಇರಲಿಲ್ಲ. ಯಾರು ಕಳ್ತನೂ ಮಾಡ್ತಾ ಇರಲಿಲ್ಲ. ಅಷ್ಟು ಪವಾಡ ಇಲ್ಲಿ ಬಂದು ಭಕ್ತಿಯಿಂದ ಪೂಜೆ ಮಾಡಿ ಭಕ್ತಿಯಿಂದ ಬೇಡ್ಕೊಂಡ್ರೆ ಅವರು ವೃದ್ಧಿ ಆಗ್ತಾರೆ, ಅವ್ರ ಸಂಸಾರ ಚೆನ್ನಾಗಿರ್ತದೆ ಅಂತಂದ್ಬಿಟ್ಟು ಎಲ್ಲರೂ ಬಂದು ಇಲ್ಲಿ ಪೂಜೆ ಮಾಡ್ತಾರೆ. ನಮ್ಮ ಊರಿಗೆಲ್ಲ ಇಲ್ಲಿ ಊರ ವಾಗಡದವರು ಎಲ್ಲ ಸರ್ವ ಜಾತಿನೂ ಬರ್ತಾರೆ, ಸರ್ವ ಜನಾಂಗದವರು ಬಂದು ಮಾಡ್ಕೊಂಡು ಹೋಗ್ತಾರೆ. 2015ರಲ್ಲಿ ದೊಡ್ಡ ಜಾತ್ರೆ ನಡೆದು. ಈಗ ಈ ವರ್ಷ ದೊಡ್ಡ ಜಾತ್ರೆ ನಡಿಬೇಕು. ನಾವು ಪ್ರಯತ್ನ ಪಡ್ತಾ ಇದ್ದೀವಿ, ನಡಿಬೇಕು ಈ ವರ್ಷ 25 ಫೆಬ್ರವರಿಗೆ ದೊಡ್ಡ ಜಾತ್ರೆ ನಡೀಬೇಕು ಅಂತ. ಯಾಕಂದರೆ ನಮ್ಮ ಎಲ್ಲ ದೊಡ್ಡವರು ತಾವರೆಕೆರೆ ರಾಮಣ್ಣ, ಅಲ್ಲಿ 2 ಮಿನಿಸ್ಟ್ರಿಗಳಿದ್ದಾರೆ, ಬಸವರಾಜು ಮತ್ತು ಸುರೇಶ್ ಅಂತ. ಸೊ ಅವ್ರು ತೀರ್ಮಾನ ತಗೋಬೇಕು. ಈ ಸರಿ ತೀರ್ಮಾನ ತಗೋತಾರೆ, ಇದರಲ್ಲಿ ಮಾಡ್ತಾರೆ. ನಾವು ಮೆರವಣಿಗೆಯವರು ಅಂತ ಹೊಸದಲ್ಲಿ ಒಂದು ದೇವಸ್ಥಾನ ಕಟ್ಟಿ 6 ಮನೆಗಳು ಇಟ್ಕೊಂಡು ಅಲ್ಲಿ ಪೂಜೆ ಮಾಡ್ತಾ ಇದ್ದೀರಿ. ಅಲ್ಲಿ ಒಂದು ದೇವಸ್ಥಾನ ಕಟ್ಟಕ್ಕೆ ಪ್ರಯತ್ನ ಪಟ್ಟಿದ್ದೀರಿ. ಮೂಲದೇವರು ಅಂದರೆ ಮೆರವಣಿಗೆ ದೇವರು ಅಲ್ಲಿ ಇಟ್ಕೊಂಡು ಹೋಗಿ ಈಗ ಹಂತಕ್ಕೂ ನಡೀತಾ ಇದೆ, ಕೆಲಸ ನಡೀತಾ ಇದೆ. ಎಲ್ಲ ಕಲ್ಲಲ್ಲೇ ಕಟ್ಟಬೇಕು. 1.5 ಕೋಟಿಗೆ ಒಬ್ಬರು ಶಿಲ್ಪಿ ಮುಗಿಸಿದಿರಿ, ಮಾಡ್ತಾ ಇದ್ದಾರೆ. ಈ ನಮ್ಮ ದೇವರುಗಳ ಮಧ್ಯದಲ್ಲಿ ಬದ್ದೇಶ್ವರ ಅಂತ ಅವರು ನಮ್ಮ ಹೆಣ್ಣುಮಗು ದೇವರು ಅಲ್ಲಿಂದ ಬಂದು ನಮ್ಮ ಜೊತೆಗೆ ಸೇರ್ಕೊಂಡು ಮಾಡ್ತಾರೆ. ಅದು ಅಪ್ಸರದಲ್ಲಿ ಅಂದರೆ ತಗ್ಲಿಯಲ್ಲಿ ಮಾಡ್ತಾ ಇದ್ರು. ಈಗ ಅಪ್ಸರದಲ್ಲೇ ಅವರು ದೇವಸ್ಥಾನ ಕಟ್ಟಿದ್ದಾರೆ. ಅದು ಹೆಣ್ಣುಮಗು ದೇವರು ಅಂತ ಅಂದ್ಬಿಟ್ಟು ನಮಗೆಲ್ಲ ಅವ್ರು ಮಾವನವರು. ಸೊ ಇವೆಲ್ಲ ಒಟ್ಟಿಗೆ ಮಾಡ್ತಾ ಇದ್ದೀರಿ. ಒಟ್ಟಲ್ಲಿ ಅಪ್ಸರದಲ್ಲಿ ಮೂಲ ದೇವರು ದೇವಸ್ಥಾನ ಕಟ್ಟಕ್ಕೆ ಪ್ರಯತ್ನ ಪಟ್ಟಿದ್ದೀರಿ, ಮಾಡ್ತಾ ಇದ್ದಾರೆ. ಈಗ ಬಿಟ್ಟು ಎಲ್ಲಿವರೆಗೂ ಬಂದಿದೆ ಅಂದರೆ ನಿಟ್ಲವರೆಗೂ ಬಂದಿದೆ, ಅಂದರೆ ಮೋಲ್ಡ್ ಹಾಕಬೇಕು, ಮೋಲ್ಡ್ವರೆಗೂ ಬಂದಿದೆ. 25 ಫೆಬ್ರವರಿಗೆ ನಾವು ದೇವ್ರು ಮಾಡಬೇಕು ಅಂತ ಎಲ್ಲ ನಿರ್ಧಾರ ಮಾಡಿದ್ದೀರಿ. ತಾಯಪ್ಪ ನಾವು ಗೌಡರು ಅತ್ತಿವಡದಲ್ಲಿ ತಾಯಪ್ಪ ಮಗ ಬೇರ್ಕೆಪ್ಪ ಮಗ ಕರಿನಾಗಪ್ಪ, ಅರುಣ್ ಕುಮಾರ್, ನಾವು ಗೌಡರು ವಂಶದವರು. ನಾವು 4 ಜನ ಅಂತ ಮಾಡಿದ್ರು, 4 ಜನನೂ ಬಂದಿದ್ದೀರಿ. ಈಗ ಇವರು ನಾಗಪ್ಪ, ಮುನಿಯಪ್ಪ ಮಕ್ಕಳು, ಬೇರ್ಕೆಪ್ಪನ ಮಕ್ಕಳು, ನಾವೆಲ್ಲ ಬಂದು ಆಂಜಿನಪ್ಪ ಮಕ್ಕಳು, ನಾವೆಲ್ಲ ಗೌಡರು ಕುಟುಂಬ ಅಂತ ನಾವು ಮುಂದೆ ನಿಂತ್ಕೊಂಡು ಎಲ್ಲ ಮಾಡ್ತಾ ಇದ್ದೀವಿ. ಒಂದೊಂದು ದಿವಸನೂ ಈ 9 ದಿವಸನೂ 9 ಥರವಾಗಿ 9 ವಿಧವಾಗಿ ಪೂಜೆಗಳು ನಡ್ಕೊಂಡು ಹೋಗ್ತವೆ. ವರ್ಷಕ್ಕೆ ವಾರ್ಷಿಕೋತ್ಸವ ಮಾಡ್ತೀವಿ. 2ನೇ ತಿಂಗಳಲ್ಲಿ ಫೆಬ್ರವರಿನಲ್ಲಿ ಅದು ವಿಜೃಂಭಣೆಯಿಂದ ಆಗ್ತದೆ. ದೊಡ್ಡದೇ ಜಾತ್ರೆ ಮಾಡೋರು ವಿಜೃಂಭಣೆಯೇ ಮಾಡ್ತೀವಿ. ನನ್ನ ಹೆಸರು ಕರಿನಾಗಪ್ಪ ಅಂತ. ನಾನು ತಾಯಪ್ಪನ ಮೊಮ್ಮಗ, ಯಜಮಾನ್ ತಾಯಪ್ಪನ ಮೊಮ್ಮಗ.
ಇವಾಗ ಈ ದೇವಸ್ಥಾನದ ಕಾರ್ಯದರ್ಶಿ ಪ್ಲಸ್ ಗೌಡರು ಎಲ್ಲ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ, ಯಾವುದು ತೊಂದರೆ ಆಗಬಾರ್ದು. ಕ್ರೋಧಿ ನಾಮ ಸಂವತ್ಸರದ ದಕ್ಷಿಣಾಯನೆ ಆಶ್ವೀಜ ಮಾಸ ಪಾಡ್ಯ ಇವತ್ತಿನ ದಿನ ನವರಾತ್ರಿ ಪ್ರಾರಂಭ. ಇವತ್ತಿನ ದಿನ ಶ್ರೀ ರಾಮೇಶ್ವರ ಸ್ವಾಮಿ, ಈ ದೇವಸ್ಥಾನ ವಾಗಟದ ರಾಮೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಹೆಸರು. ಈ ದೇವರಿಗೆ ಇವತ್ತಿನ ದಿನ ವಿಶೇಷವಾಗಿ ಫಲಪಂಚಾಮೃತ ಅಭಿಷೇಕ ಪೂಜೆ. ಆ ದೇವರನ್ನು ರಾಮೇಶ್ವರ ಸ್ವಾಮಿಯನ್ನು ಪ್ರತಿ ವರ್ಷವೂ ಆ ಅಮ್ಮನವರು ಸಮೇತವಾಗಿ ಪ್ರತಿ ವರ್ಷವೂ ಈ ನವರಾತ್ರಿ ಸಮಯದಲ್ಲಿ ಪಟ್ಟು ಕೂರಿಸ್ತೀವಿ. ಮತ್ತು ಈ 9 ನವರಾತ್ರಿ ದಿನಗಳನ್ನು ವಿಶೇಷವಾದ ಪೂಜೆಗಳು, ಅಲಂಕಾರ ಮತ್ತು ಆ ದೇವರಿಗೆ ಮಹಾ ನೈವೇದ್ಯಗಳಿರುತ್ತೆ. ಭಕ್ತಾದಿಗಳು ಎಲ್ಲ ಕುಟುಂಬದವರು ಬಂದು ಈ ಸ್ವಾಮಿಗೆ ವಿಶೇಷವಾಗಿ ಜನಸಾಗರವೇ ಸೇರುತ್ತೆ. ಪ್ರತಿದಿನವೂ ವಿಶೇಷ ಪೂಜೆಗಳು, ವಿಶೇಷ ನೈವೇದ್ಯ, ಪ್ರತಿದಿನವೂ ಒಂದೊಂದು ನೈವೇದ್ಯ ಇರುತ್ತೆ ಪ್ರತಿದಿನ. ಮತ್ತು ರಾಮೇಶ್ವರ ಸ್ವಾಮಿಗೆ ಜಂಬೂ ಸವಾರಿ ಸಹ ಇಲ್ಲಿ ಪ್ರತಿ ವರ್ಷವೂ ನೆರವೇರಿಸ್ತಾ ಇರ್ತೀವಿ. ಈ ರಾಮೇಶ್ವರ ಸ್ವಾಮಿ ಯಾರೇ ಭಕ್ತಾದಿಗಳು ಅವರಿಗೆ ಕೋರಿದ ಇಷ್ಟಾರ್ಥಗಳನ್ನೆಲ್ಲ ನೆರವೇರಿಸ್ಕೊಂಡು ಬಂದಿರ್ತಾರೆ. ಆ ಪ್ರತ್ಯಕ್ಷ ಸಾಕ್ಷಿಗಳು ತುಂಬ ಇರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಉಮೇಶ್ ಶರ್ಮಾ ಅಂತ, ಇದೇ ಗ್ರಾಮ ವಾಗ್ಟ ಗ್ರಾಮ, ಇಲ್ಲೇ ಅರ್ಚಕರಾಗಿ ಕೆಲಸ ಮಾಡ್ತಿರ್ತಾರೆ.